आशीर्वाद आहे त्यांना, आशीर्वाद आहे कमी पडेल का काही त्यांना? कमी पडेल का? आणि त्यांचं टीव्ही चॅनल मोठं होणार, त्यांचं टीव्ही चॅनलला यश येणार, त्यांच्या टीव्ही चॅनलचा फायदा होणार का? होणार म्हणतो. गाव बारामती ಸೌದತ್ತಿ ಗ್ರಾಮಕ್ಕೆ ನಂದಿನಿ ಇದು ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿ ಒಳಗೆ ಒಂದಾಗಿತ್ತು. ಇಂಥದ ಸಂಸ್ಕೃತಿಲ ನಮ್ಮ ದೇಶದ ಜನ ಬರೆಯಕತ್ತಾರು. ಅದರ ಸಂಬಂಧ ಈಗ ನಮ್ಮ ದೇಶದ ಇತಿಹಾಸ, ನಮ್ಮ ಪ್ರಾಚೀನ ಸಂಸ್ಕೃತಿ ಬೆಳೆಸ್ಬೇಕು. ಇಂಥವ್ರು ನಮ್ಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟ ನಾವು ನಮ್ಮ ಸಂಸ್ಕೃತಿ ಬೆಳೆಸ್ಬೇಕಂತ ಈ ಮೂಲಕ ಕೇಳ್ಬೇಕು. ನನಗರ ಕೆಲವೊಂದು ವಿಷಯಗಳ ಹೇಳಿದ್ರು ಆದ ಘಟನೆಗಳು ಅದು ನನಗೆ 20-20 ಎಲ್ಲರೂ ಹೆಣ್ಮಕ್ಳು ಆಗಲಿ ಅದರಿಗೆ ಕರೆಕ್ಟಾಗಿ ಇಂಥದ್ದೊಂದು ನಮ್ಮ ಧರ್ಮದ ಗ್ರಂಥಗಳೊಳಗೆ ಕೆಲವೊಂದು ವಿದ್ಯೆಗಳ ಸರಿ ಅಂತ ಭವಿಷ್ಯ ಹೇಳುವಂಥ ಕೆಲವೊಂದು ವಿದ್ಯೆಗಳು ಅದಾವ. ಅಂಥದ್ದೆಲ್ಲ ಪಾರಂಗತ ಆಗಿರ್ತಾರೆ ಅವ್ರು. ಇದು ಮಾಡ್ಬೋದು, ಭಾಳ ಅತಿ ಮೂಢನಂಬಿಕೆ ಹೋಗಬಾರ್ದು, ಭಾಳ ಅತಿ ಇದನ್ನು ಕೀಳಾಗಿ ನೋಡಬಾರ್ದು. ಗಲಟ್ ಒಂದು ಚಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಕೇಳೋಕ್ಕೆ ಇಷ್ಟಪಡ್ತೀವಿ. ನವಲಗುಂದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯಾವ ಮಾದಾಯಿ ನೀರಿಗೋಸ್ಕರ ನಮ್ಮ ಜನ ಹೋರಾಟ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಕೂಡ ಇವರು ಲಾಠಿ ಚಾರ್ಜ್ ಮಾಡಿ ಸುಮಾರು 492 ಜನ ರೈತರ ಮೇಲೆ ಕೇಸ್ ಆಗಿರ್ತಕ್ಕಂಥ ಉದಾಹರಣೆ ನಾನು ಸುಮ್ಮನೆ ನೆನಪಿಸ್ಲಿಕ್ಕೆ ಬಯಸ್ತೇನೆ. ಹೇಗೆ ಯಾವ ರೀತಿ ಈ ಸರ್ಕಾರ ರೈತ ವಿರೋಧಿ ಅಂತಕ್ಕಂಥದ್ದನ್ನ ನೀವು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ರೈತರ ಪರವಾಗಿ ಕೆಲಸನೇ ಮಾಡಲಿಲ್ಲ. ಯಾವುದೇ ರೈತರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ಈ ಸರ್ಕಾರ ತರಲಿಲ್ಲ. ಹಿಂದಿನ ಸರ್ಕಾರ ತಂದಿರತಕ್ಕಂಥ ಎಲ್ಲ ರೈತ ಪರ ಯೋಜನೆಗಳನ್ನ ಕಟ್ ಮಾಡೋದು, ಅದನ್ನು ನಿಲ್ಲಿಸುವಂತ ಕೆಲಸನ ಮಾಡಿದ್ರು. ನಾನು ಉದಾಹರಣೆಗೆ ಒಂದು 3-4 ಉದಾಹರಣೆಗಳನ್ನು ಕೊಟ್ಟು ಇವತ್ತಿನ ಸ್ಥಿತಿಗತಿ ಏನಿದೆ ಅನ್ನೋದು ನೀವು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಳೆದ 2 ವರ್ಷಗಳಿಂದ ರೈತರಿಗೆ ಮಕ್ಕಳಿಗೆ ತಂದಿರತಕ್ಕಂಥ ವಿದ್ಯಾನಿಧಿ, ನಮ್ಮ ರೈತ ವಿದ್ಯಾನಿಧಿ ಯೋಜನೆ ಅಂತ